ಓಂ ಶ್ರೀ ಸದ್ಗುರುದೇವನೇ ನಮಃ. ಶ್ರೀ ಅಮರೇಶ್ವರ ಪಬ್ಲಿಕ್ ಶಾಲೆ ಮತ್ತು ಜ್ಞಾನಸಿಂಧು ಗುರುಕುಲ ಕಲಿಯುಮನೆ ನಾಲತ್ವಾಡ. ಇದೀಗ ನಾವು ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನು ಪ್ರಾಕ್ಟೀಸನ್ನು ಮಾಡುತ್ತಿದ್ದೇವೆ. ನಿಮ್ಮ ಮಕ್ಕಳು ಹೀಗೆ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆಯವರೆಗೆ ನಿಮ್ಮ ಮಕ್ಕಳು ಹೀಗೆ 6 ವಿಷಯಗಳನ್ನು ಓದಬೇಕು ಮತ್ತು ಹೆಚ್ಚಿನ ಸಂಖ್ಯೆಗಳನ್ನು ತೆಗೆಯಬೇಕಾದರೆ ನಮ್ಮ ಅಮರೇಶ್ವರ ಶಾಲೆಗೆ ಭೇಟಿ ಕೊಡಿರಿ. ಒಂದು ವಾರಕ್ಕೆ ಎಷ್ಟು ದಿನಗಳು? ಒಂದು ವಾರಕ್ಕೆ 7 ದಿನಗಳು. ಒಂದು ವರ್ಷಕ್ಕೆ ಎಷ್ಟು ದಿನಗಳು? ಸಾಮಾನ್ಯವಾಗಿ ಒಂದು ವರ್ಷಕ್ಕೆ 365 ದಿನಗಳು. 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬಂದಾಗ 366 ದಿನಗಳು. ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರುತ್ತವೆ? ಅಧಿಕ ವರ್ಷದಲ್ಲಿ 366 ದಿನಗಳು ಇರುತ್ತವೆ. ಅಧಿಕ ವರ್ಷದಲ್ಲಿ ಯಾವ ತಿಂಗಳಿನಲ್ಲಿ ಒಂದು ದಿನ ಹೆಚ್ಚಿಗೆ ಬರುತ್ತದೆ? ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಒಂದು ದಿನ ಹೆಚ್ಚಿಗೆ ಬರುತ್ತದೆ. ಕಾಮನಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳು ಇರುತ್ತವೆ? ಕಾಮನಬಿಲ್ಲು 7 ಬಣ್ಣಗಳನ್ನು ಒಳಗೊಂಡಿದೆ. ಇದೀಗ ಭಾಷೆಯ ಬುನಾದಿಯನ್ನು ಓದುತ್ತಿದ್ದೇವೆ. ಭಾಷೆ ಎಂದರೇನು? ಜನರು ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಬಳಸುವ ಮಾಧ್ಯಮವನ್ನು ಭಾಷೆ ಎನ್ನುವರು. ಜಗತ್ತಿನಲ್ಲಿ ಎಷ್ಟು ಭಾಷೆಗಳಿವೆ? ಜಗತ್ತಿನಲ್ಲಿ 7,117 ಭಾಷೆಗಳಿವೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು? ಇಂಗ್ಲಿಷ್ ಭಾಷೆಯು ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಆಗಿದೆ. ಜಗತ್ತಿನಲ್ಲಿ ಕಡಿಮೆ ಜನ ಮಾತನಾಡುವ ಭಾಷೆ ಯಾವುದು? ನೈಜೀರಿಯಾದ ಬ್ಯಾಂಟಾಡ್ ಎಂಬ ಭಾಷೆಯು ಜಗತ್ತಿನಲ್ಲಿ ಅತಿ ಕಡಿಮೆ ಜನ ಮಾತನಾಡುವ ಭಾಷೆ ಆಗಿದೆ. ಕೇವಲ 4 ಜನ ಮಾತನಾಡುತ್ತಾರೆ. ಜಗತ್ತಿನಲ್ಲಿ ಹೆಚ್ಚು ಭಾಷೆಯಲ್ಲಿ ಇರುವಂತಹ ಏಕೈಕ ಪುಸ್ತಕ ಯಾವುದು? ಜಗತ್ತಿನಲ್ಲಿ ಹೆಚ್ಚು ಭಾಷೆಯಲ್ಲಿರುವ ಏಕೈಕ ಪುಸ್ತಕ ಸತ್ಯವೇದ. 2932 ಭಾಷೆಗಳಲ್ಲಿ ಇದೆ. ಇದೀಗ ವಿಜ್ಞಾನದ ಬುನಾದಿಯನ್ನು ಓದುತ್ತಿದ್ದೇವೆ. ಪರಿಸರ ಅಧ್ಯಯನ ಎಂದರೇನು? ನಮ್ಮನ್ನು ಸುತ್ತುವರೆದಿರುವ
ವಸ್ತುಗಳಿಗೆ ಅಜೈವಿಕ ಪರಿಸರ ಎನ್ನುವರು. ಅಜೈವಿಕ ಪರಿಸರ ಎನ್ನುವರು. ಜೈವಿಕ ಪರಿಸರ ಎಂದರೇನು? ಜೈವಿಕ ಪರಿಸರ ಎಂದರೇನು? ನಮ್ಮನ್ನು ಸುತ್ತುವರೆದಿರುವ ಬದುಕುವ ವಸ್ತುಗಳಿಗೆ ಜೈವಿಕ ಪರಿಸರ ಎನ್ನುವರು. ಜೈವಿಕ ಪರಿಸರ ಎನ್ನುವರು. ಅಜೈವಿಕ ಪರಿಸರ ಎಂದರೇನು? ಅಜೈವಿಕ ಪರಿಸರ ಎಂದರೇನು? ನಮ್ಮನ್ನು ಸುತ್ತುವರೆದಿರುವ ಬದುಕಲಾರದ ವಸ್ತುಗಳಿಗೆ ಅಜೈವಿಕ ವಸ್ತುಗಳು ಎನ್ನುವರು. ಅಜೈವಿಕ ವಸ್ತುಗಳು ಎನ್ನುವರು. ಇದೀಗ ನಾವು ಗಣಿತದ ಬುನಾದಿಯನ್ನು ಓದುತ್ತಿದ್ದೇವೆ. ಗಣಿತ ಎಂದರೇನು? ಎಣಿಕೆಯ ಬಗ್ಗೆ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡುವುದನ್ನು ಗಣಿತ ಎನ್ನುವರು. ಗಣಿತದಲ್ಲಿ ಎಷ್ಟು ಶಾಖೆಗಳಿವೆ? ಗಣಿತದಲ್ಲಿ 3 ಶಾಖೆಗಳಿವೆ. ಗಣಿತದ ಶಾಖೆಗಳು ಯಾವುವು? ಗಣಿತದ ಶಾಖೆಗಳು 3. ಅವು ಯಾವುವು ಎಂದರೆ ಅಂಕಗಣಿತ, ಬೀಜಗಣಿತ, ರೇಖಾಗಣಿತ. ಅಂಕಗಣಿತ ಎಂದರೇನು? ಅಂಕಿ ಸಂಖ್ಯೆಗಳನ್ನು ಬಳಸಿಕೊಂಡು ಎಣಿಕೆಯ ಬಗ್ಗೆ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡುವುದನ್ನು ಅಂಕಗಣಿತ ಎನ್ನುವರು. ಗಣಿತದ ಮೂಲ ಕ್ರಿಯೆಗಳು ಎಷ್ಟು? ಗಣಿತದ ಮೂಲ ಕ್ರಿಯೆಗಳು 4. ಗಣಿತದ 3 ಕ್ರಿಯೆಗಳು 4. ಗಣಿತದ ಮೂಲ ಕ್ರಿಯೆಗಳು ಯಾವುವು? ಗಣಿತದ ಮೂಲ ಕ್ರಿಯೆಗಳು ಯಾವುವು? ಗಣಿತದ 4 ಮೂಲ ಕ್ರಿಯೆಗಳು. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಇದೀಗ ನಾವು ರೇಖಾಗಣಿತದ ಬುನಾದಿಯನ್ನು ಓದುತ್ತಿದ್ದೇವೆ. ರೇಖಾಗಣಿತ ಎಂದರೇನು?